ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಮಂಜುನಾಥ್ KP. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಆಯಿಂಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಆ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಒಂದು ಕ್ವಾಡ್ರಾಜೆಲ್ ಅನ್ನುವಂಥ ಒಂದು ಆಯಿಂಟ್ಮೆಂಟು. ಸೊ ಈ ಒಂದು ಆಯಿಂಟ್ಮೆಂಟು ಏನೆಲ್ಲ ಒಂದು ಪ್ಯಾಕೇಜಿಂಗ್ ಇದೆ ಮತ್ತು ಯಾವುದಕ್ಕೆಲ್ಲ ಈ ಒಂದು ಆಯಿಂಟ್ಮೆಂಟ್ ಯೂಸಸ್ ಆಗುತ್ತೆ ಮತ್ತು ಬೆನಿಫಿಟ್ಸ್ ಏನೇ ಮತ್ತು ಅದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಏನು ಮತ್ತು ಅದರ ಜೊತೆಗೆ ಒಂದು ಸೈಡ್ ಎಫೆಕ್ಟನ್ನು ತಿಳ್ಕೊಣ ಮತ್ತು ಒಂದು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಈ ಒಂದು ಆಯಿಂಟ್ಮೆಂಟ್ ಬಗ್ಗೆ ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಸೊ ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಈ ಒಂದು ಆಯಿಂಟ್ಮೆಂಟ್ ಒಂದು ನೇಮ್ ಬಂದುಬಿಟ್ಟು ಕ್ವಾಡ್ರಾಜೆಲ್ ಅಂತ. ಈ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ಫೋಟಸ್. ಇದರ ಪ್ಯಾಕೇಜಿಂಗ್ ನೋಡೋದಾದರೆ ಸ್ನೇಹಿತರೆ, ಈ ಒಂದು 30 ಗ್ರಾಮಿಗೆ ನಿಮ್ಮ $141 ನಿಮಗೆ ಸಿಗುತ್ತೆ. 30 ಗ್ರಾಮಿಗೆ ನೀವೇನೋ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಇನ್ನೂ ಕೂಡ ಡಿಸ್ಕೌಂಟಾಗೆ ಸಿಗುತ್ತೆ ಸ್ನೇಹಿತರೆ. ನೋಡಲಿಕ್ಕೆ ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ಸೊ ಫ್ರಂಟಲ್ಲಿ ಈ ರೀತಿ ಮತ್ತು ಬ್ಯಾಕ್ ಸೈಡಲ್ಲಿ ಕೂಡ ಸೇಮ್ ಅದೇ, ಫ್ರಂಟ್ ಬ್ಯಾಕ್ ಸೇಮ್ ಪ್ಯಾಕೇಜಿಂಗ್ ಇದೆ ಮತ್ತು ಅದರ ಸೇಮ್ ಥರ ಡಿಸ್ಪ್ಲೇ ಇದೆ. ಆ್ಯಂಟಿಸೆಪ್ಟಿಕ್ಕು, ಅನಾಲಜೆಸಿಕ್ಕು, ಆಸ್ಟ್ರಿಂಜೆಂಟು, ಡಿಮೊಲುಸೆಂಟ್ ಜೆಲ್ ಅಂತ. ಇದಕ್ಕೆ ಅಂತಂದರೆ ಇದು ಅವರೇ ಕೊಟ್ಬಿಟ್ಟದ ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಫಾರ್ ಪೇನ್ಫುಲ್ ಕಂಡೀಷನಿಂದ ಮೌತ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಬಾಕ್ಸನ್ನು ಓಪನ್ ಮಾಡೋಣ. ಬಾಕ್ಸನ್ನು ಓಪನ್ ಮಾಡೋದಕ್ಕೂ ಈ ರೀತಿ ನಿಮಗೆ ಅದು ಒಂದು ಆಯಿಂಟ್ಮೆಂಟ್ ನಿಮಗೆ ಕಾಣುತ್ತೆ. ಸೊ ಈ ರೀತಿಯಾಗಿ ನಮಗೆ ಕಾಣುತ್ತೆ ಆಯಿಂಟ್ಮೆಂಟು. ಸೊ ಇವಾಗ ಅದರ ಒಂದು ಕಾಂಪೋಸಿಷನ್ ಏನಿದೆ ಅಂತ ನೋಡೋಣ ಸ್ನೇಹಿತರೆ. ಈ ಒಂದು ಅಂದರೆ ಈ ಒಂದು ಆಯಿಂಟ್ಮೆಂಟಲ್ಲಿ ಏನೆಲ್ಲ ಕಾಂಪೋಸಿಷನ್ ಸಿಗ್ತದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಮೊದಲಿಗೆ ಬಂದುಬಿಟ್ಟು ನಿಮಗೆ ಕಾಂಪೋಸಿಷನ್ ಬಂದುಬಿಟ್ಟು ಒಂದು 3 ಥರ ಔಷಧಿ ಸಿಗುತ್ತೆ. ಯಾವ್ಯಾವಂತ ನೋಡೋದಾದ್ರೆ ಒಂದು ಕ್ಲೋರೋಹೆಕ್ಸರಿನ್ ಗ್ಲುಕೋನೇಟ್ ಸ್ನೇಹಿತರೆ, ನೆಕ್ಸ್ಟ್ ಬಂದುಬಿಟ್ಟು ಮೆಟ್ರೋನಿಯಾಡೋಸಲ್, ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಒಂದು ಲಿಗ್ನೋಕೇನ್ ಹೈಡ್ರೋಕ್ಲೋರೈಡ್ ಅಂತ. ಅದು ಎಷ್ಟು ಪರ್ಸೆಂಟ್ ನೋಡಿದ್ರೆ ಕ್ಲೋರೋಹೆಕ್ಸಿನ್ ಗ್ಲುಕೋನೇಟ್ 1% ವೇಟ್ ಇರುತ್ತೆ. ಮತ್ತು ಮೆಟ್ರೋನಿಯಾಡೋಸಲ್ ಬೆನ್ಸೋಯಿಡ್ ಇಕ್ವಾಲೆಂಟು 1% ವೇಟ್. ಲಿಗ್ನೋಕೇನ್ ಹೈಡ್ರೋಕ್ಲೋರೈಡ್ ಇನ್ ಮೆಂಥಾಲೇಟೆಡ್ ಜೆಲ್ ಬೇಸ್ಡ್ 2% ಇರ್ತದೆ. ಅದು ಎಷ್ಟು ವೇಟ್ ಅನ್ನುವಂಥ ಒಂದು ಗ್ರಾಮಲ್ಲಿ ಇರುತ್ತೆ ಕಾಂಪೋಸಿಷನ್ ಬಂದುಬಿಟ್ಟು. ಸೊ ಇವಾಗ ಕಾಂಪೋಸಿಷನ್ ಗೊತ್ತಿದೆ. ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಮೇನ್ಲಿ ಸ್ನೇಹಿತರೆ, ಈ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಈ ಮೌತ್ ಅಲ್ಸರ್ಸ್ ಆಗಿರ್ತಾವಲ್ಲ, ಒಂದು ಬಾಯಲ್ಲಿ ಮೌತ್ ಅಲ್ಸರ್ಸ್ ಆಗಿರ್ತಾವಲ್ಲ, ಆ ಒಂದು ಕಾರಣಕ್ಕೆ ಈ ಒಂದು ಆಯಿಂಟ್ಮೆಂಟನ್ನು ಯೂಸ್ ಮಾಡ್ತಾರೆ. ಇಲ್ಲೇ ಕೊಟ್ಬಿಡ್ತಾರೆ ನಿಮಗೆ ಸ್ಟಾರ್ಟಿಂಗಲ್ಲೇ. ನಿಮಗೆ ಆ್ಯಂಟಿಸೆಪ್ಟಿಕ್ಕು, ಅನಾಲಜೆಸಿಕ್ಕು, ಆಸ್ಟ್ರಿಂಜೆಂಟು, ಡಿಮೊಲುಸೆಂಟಾಗಿ ಈ ಒಂದು ಏನು ಮಾಡಿರುತ್ತೆ ಆಯಿಂಟ್ಮೆಂಟ್ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಈ ಆ್ಯಂಟಿಸೆಪ್ಟಿಕ್ ಗೊತ್ತಾಗಿತ್ತು, ಎನಾಲಜೆಸಿಕ್ ಅಂದರೆ ಪೇನ್ ರಿಲೀವಲ್, ಆಸ್ಟ್ರಿಂಜೆಂಟ್ ಅಂದರೆ ಸ್ಟ್ರಿಂಕ್ ಏನಾದರೂ ಆತಂದ್ರೆ ಅದು ಕಡಿಮೆ ಮಾಡುತ್ತೆ. ಮತ್ತು ಡಿಮೊಲುಸೆಂಟ್ ಅಂದರೆ ಏನಾದರೂ ಒಂದು ಇರಿಟೇಷನ್ ಆದಾಗ, ಇಚ್ಚಿಂಗ್ ಆದಾಗ ಆ ಒಂದು ಆಯಿಂಟ್ಮೆಂಟನ್ನು ಈ ಒಂದು ಆಯಿಂಟ್ಮೆಂಟನ್ನು ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಇದು ಬಂದುಬಿಟ್ಟು ಕೆಟಗರಿ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಕೆಟಗರಿ ಶೆಡ್ಯೂಲ್ H ಅನ್ನುವಂಥ ಒಂದು ಕೆಟಗರಿಯಲ್ಲಿ ಈ ಒಂದು ಆಯಿಂಟ್ಮೆಂಟ್ ಬರುತ್ತೆ. ಬೆನಿಫಿಟ್ ಗೊತ್ತಾಯಿತು, ಕಾನ್ಫೋಸಿಷನ್ ಗೊತ್ತಾಯಿತು. ಮತ್ತು ಇವಾಗ ಏನು ಸೈಡ್ ಎಫೆಕ್ಟ್ ನೋಡೋಣ ಸ್ನೇಹಿತರೆ. ಈ ಒಂದು ಆಯಿಂಟ್ಮೆಂಟ್ ನೀವು ಅಪ್ಲೈ ಮಾಡೋದು ಅಂದರೆ ಯಾವೆಲ್ಲ ಸೈಡ್ ಎಫೆಕ್ಟ್ಗಳು ಆಗ್ತಾವೆ ಅಂತಂದ್ರೆ ನೋಡೋದಾದ್ರೆ ಬರ್ನಿಂಗ್ ಇರುತ್ತೆ, ಇರಿಟೇಷನ್, ಇಚ್ಚಿಂಗ್ ಮತ್ತು ರೆಡ್ನೆಸ್ ಮತ್ತು ಡ್ರೈನೆಸ್ ಇನ್ ದ ಮೌತ್ ಆಟ್ ದ ಸೈಟ್ ಆಫ್ ದ ಅಪ್ಲಿಕೇಶನ್. ನೀವೆಲ್ಲ ಅಪ್ಲೈ ಮಾಡಿರ್ತಿರಲ್ಲ, ಒಂದು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಆ ಒಂದು ಸೈಟಲ್ಲಿ ಏನಾಗುತ್ತೆ ಈ ಒಂದು ಈ ಸೈಡ್ ಎಫೆಕ್ಟ್ಗಳು ಆಗ್ತಾ ಹೋಗ್ತಾವೆ ಸ್ನೇಹಿತರೆ. ಟಿಪ್ಸ್ಗಳನ್ನು ಕೊಡೋ ಸ್ನೇಹಿತರೆ, ಈ ಒಂದು ಆಯಿಂಟ್ಮೆಂಟನ್ನು ಅಂತಂದರೆ ಅಂದರೆ ಇದನ್ನು ನಾವು ಅಪ್ಲೈ ಮಾಡಿರ್ತೇವಲ್ಲ, ಅದನ್ನು ನೀವು ಅಪ್ಲೈ ಮಾಡಿದಾಗ ಇಮಿಡಿಯೇಟ್ಲಿ ಏನು ಮಾಡ್ಬೋದು, ಊಟವನ್ನು ಮಾಡೋಕ್ಕೋಗ್ಬೋದು. ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ನೀವು ಅದನ್ನು ಬಿಡಬೇಕಾಗತ್ತೆ. ಬಿಟ್ಟಾದ್ಮೇಲೆ ನೀವು ಊಟವನ್ನು ಅಪ್ಲೈ ಮಾಡಿ ಆಮೇಲೆ ವಾಶ್ ಮಾಡ್ಕೊಂಡು ಇರುತ್ತೆ. ಅಂದರೆ ಕಂಪ್ಲೀಟಾಗಿ ಏನು ಮಾಡ್ಬೇಕಂದ್ರೆ ನೀವು ಇಮಿಡಿಯೇಟ್ಲಿ ಯಾವುದೇ ಫುಡ್ಡನ್ನು ತಿನ್ಲಿಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಒಂದು ನೀವು ಸಾಫ್ಟ್ ಬ್ರಷಸ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಅಂತಂದರೆ ಇದು ಮೌತ್ ಅಲ್ಸರ್ಸ್ ಆಗೋದ್ರಿಂದ ನೀವು ಹಾರ್ಡ್ ಬ್ರಷಸ್ ಮಾಡಿದರೆ ಇನ್ನೂ ಜಾಸ್ತಿ ಪೇನ್ ಆಗೋದ್ರಿಂದ ನೀವು ಸಾಫ್ಟ್ ಬ್ರಷಸ್ಸನ್ನು ಯೂಸ್ ಮಾಡಬೇಕು. ಮತ್ತು ಸ್ಮೋಕಿಂಗ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಪೈಸಿ ಫುಡ್ಡನ್ನು ನೀವು ಒಂದು ಮೌತ್ ಅಲ್ಸರ್ಸ್ ಹೋಗೋ ಮಟ್ಟನ ಸ್ಪೈಸಿ ಫುಡ್ಡನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ. ಇದೊಂದಷ್ಟು ಈ ಒಂದು ಆಯಿಂಟ್ಮೆಂಟ್ ಮೇಲಿರುವಂಥ ಒಂದು ಟಿಪ್ಸು. ಮತ್ತು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ನೋಡೋದಾದ್ರೆ ಸ್ನೇಹಿತರೆ, ಮೊದಲಿಗೆ ಬಂದುಬಿಟ್ಟು ಒಂದು ವಾಟ್ರನ್ನ ಅಂದರೆ ನಮ್ಮ ಒಂದು ಬಾಯಿ ಏನು ಮಾಡೋದು ಕಂಪ್ಲೀಟಾಗಿ ವಾಟರ್ ಹಾಕ್ಕೊಂಡು ಅದನ್ನು ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಒಂದು ಈ ಒಂದು ಕ್ವಾಂಟಿಟಿ ಒಂದು ಏನಿದೆ ನಾವು ತೆಗೆದುಕೊಂಡಂಥ ಒಂದು ಜೆಲ್ ಏನು ಮಾಡ್ಬೇಕು, ಸ್ಮಾಲ್ ಕ್ವಾಂಟಿಟಿ ತೆಗೆದುಕೊಂಡು ಫಿಂಗರ್ ಒಂದು ಟಿಪ್ಪಲ್ಲಿ ಏನು ಮಾಡ್ಬೇಕು, ಅದನ್ನು ಏನು ಮಾಡ್ಬೇಕಂದ್ರೆ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ.
ಅಪ್ಲೈ ಮಾಡ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ ನಿಮ್ಮ ಕೈಯನ್ನು ವಾಶನ್ನು ಡು ನಾಟ್ ವಾಶ್ ದ ಮೌತ್ ಆ್ಯಂಡ್ ಡ್ರಿಂಕ್ ಎನಿ ಫ್ಲೂಯಿಡ್ ಫಾರ್ 30 ಮಿನಿಟ್ಸ್ ಅಂತಂದ್ರೆ ನೀವು ಅಪ್ಲೈ ಮಾಡಿದಾದ್ಮೇಲೆ ನೀವು ಏನು ಮಾಡ್ಬೇಕಂತಂದ್ರೆ ಆ ಒಂದು ಯಾವುದೇ ರೀತಿ ನೀವು ಡ್ರಿಂಕ್ಸನ್ನು ಕುಡಿಯೋಕೆ ಹೋಗ್ಬಾರ್ದು ಮತ್ತು ಏನೋ ನೀವು ಊಟವನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಆಫ್ಟರ್ 30 ಮಿನಿಟ್ಸ್ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬೇರೆ ನೀವು ಮತ್ತೆ ವಾಶ್ ಮಾಡ್ಕೊಂಡು ಕಂಟಿನ್ಯೂ ಆಗಿ ಯೂಸ್ ಮಾಡ್ಬೋದು. ಅದು 30 ಮಿನಿಟ್ಸ್ ಅಂತಂದ್ರೆ ಅಲ್ಲಿ ಮಟ್ಟ ನೀವು ಏನು ಯಾವುದೇ ರೀತಿ ಫುಡ್ ಡ್ರಿಂಕ್ಸನ್ನು ನೀರನ್ನು ಯಾವುದೇ ರೀತಿ ತೆಗೆದುಕೊಳ್ಳಬಾರ್ದು. ಈ ರೀತಿಯಾಗಿ ಈ ಒಂದು ಆಯಿಂಟ್ಮೆಂಟನ್ನು ಸ್ನೇಹಿತರೆ ಉಪಯೋಗ ಮಾಡಬೇಕಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ಗಳಿದ್ದರೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.